ಮೈಸೂರಿನ ಗ್ರೇಟರ್ ಮೈಸೂರು ಒಳಗಡೆ ಬರುವಂಥ ರೈಲ್ವೆ ಲೇಔಟಲ್ಲಿ ಒಂದೊಳ್ಳೆ 30-40 ಸೌತ್ ಫೇಸಿಂಗು ಮತ್ತು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಸೌತ್ ಫೇಸಿಂಗ್ ರೋಡ್ ಇದೆ, ಮೈನ್ ರೋಡು. ಈಸ್ಟ್ ಫೇಸಿಂಗ್ಗೆ ಮೈನ್ ಡೋರ್ ಬರುತ್ತೆ. ಈ ಮನೆ ಸಿಟಿ ಸೆಂಟ್ರಿಂದ 7 ಕಿಲೋಮೀಟ್ರ್ ಆಗುತ್ತೆ. ನಮಸ್ತೆ ಕರುನಾಡು, ನಾವು ನಿಮ್ಮ MM ಪ್ರಾಪರ್ಟೀಸ್ ಮಾತಾಡ್ತಿರೋದು. MM ಪ್ರಾಪರ್ಟೀಸಲ್ಲಿ ಬರೋ ಪ್ರತಿಯೊಂದು ಮನೆಗಳ್ನು ನೀವು ಸಬ್ಸ್ಕ್ರೈಬ್ ಮಾಡಿದಾಗ, ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದಾಗ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ರೀತಿಯಾಗಿ ನಮ್ಮ ವಿಡಿಯೋನ ನೀವು ಫಾಲೋ ಮಾಡ್ಬೋದು. ನೋಡಿ, ಕಾರ್ ಪಾರ್ಕಿಂಗ್, ಒಂದು ಸ್ವಿಫ್ಟ್ ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇಲ್ಲಿ 2 ಟೂ ವೀಲರ್ನ ನಿಲ್ಲಿಸ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಟೇರ್ ಕೇಸ್ ಯುಟಿಲಿಟಿ, ಇಲ್ಲಿ ಸಿಲಿಂಡರ್ ಪ್ರೊವಿಷನ್. ಇವಾಗ ಯಾರು ಅಷ್ಟೇ ಮನೆ ಒಳಗಡೆ ಸಿಲಿಂಡರ್ ಇಟ್ಕೊಳಲ್ಲ, ಸೊ ಅದಕ್ಕಾಗಿ ನೋಡಿ ಇಲ್ಲಿ ಸಿಲಿಂಡರ್ ಪ್ರೊವಿಷನ್ ಮಾಡಿದ್ದಾರೆ. ಸೆಟ್ ಬ್ಯಾಕು 2 ಕಡೆ ನಿಮಗೆ ಸೆಟ್ ಬ್ಯಾಕ್ ಬರುತ್ತೆ. ಯಾಕಂದರೆ ಫ್ಯೂಚರ್ ಆ ಕಡೆ ಈ ಕಡೆ ಮನೆ ಬಂದಾಗ ಕತ್ಲಾಗ್ಬಿಡುತ್ತೆ, ವೆಂಟಿಲೇಷನ್ ಇರಲ್ಲ ಅಂತ ಕಂಪ್ಲೇಂಟ್ ಇದೆ. ಸೊ ಆ ಥರ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ 2 ಕಡೆನೂ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಸೇಫ್ಟಿ ಗ್ರಿಲ್ ಸಹ ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಸೇಫ್ಟಿ ಗ್ರಿಲ್ ಇದೆ. ನೋಡಿ, ಈ ಕಡೆನೂ ಸೆಟ್ ಬ್ಯಾಕ್ ಇದೆ. 2 ಕಡೆನೂ ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ. ಒಂದು ಸಣ್ಣ ಗೇಟ್ ಮಾಡಿದ್ದಾರೆ. ಕೆಲಸದವರಾಗಲಿ ಯಾರೇ ಆಗಲಿ ಈ ಕಡೆಯಿಂದನೇ ಬಂದು ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಈ ಕಡೆಯಿಂದನೇ ಹೋಗ್ಬೋದು. ಇದು ಮೈನ್ ಡೋರು. ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಈ ಮನೆಗೆ ಯೂಸ್ ಮಾಡೋ ಪ್ರತಿಯೊಂದು ಟೀಕ್ ವುಡ್ಡಲ್ಲಿ ಡಿಸೈನ್ ಮಾಡಿರೋ ಮೈನ್ ಡೋರ್ ಇದು. ನೋಡಿ, ತುಂಬ ಚೆನ್ನಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಓಲ್ಡ್ ಸ್ಟೈಲ್ ಇವಾಗ ನ್ಯೂ ಟ್ರೆಂಡಾಗಿ ಬರ್ತಾಯಿದೆ. ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. TV ಯೂನಿಟ್ಟು, ಎಷ್ಟು ದೊಡ್ಡ TV ಬೇಕಾದರೂ ನೀವು TV ಯೂನಿಟಲ್ಲಿ ಹಾಕ್ಕೊಬೋದು. ನೋಡಿ, ಪ್ರತಿಯೊಂದು ವಿಂಡೋರು, ಡೋರ್ ಎಲ್ಲದಕ್ಕೂ ಟೀಕ್ ವುಡ್ ಯೂಸ್ ಮಾಡಿರೋದು. ಕರ್ಟನ್ ರಾಡು ಹಾಕಿದ್ದಾರೆ. ಲೈಟ್ಸ್ ಆಗಲಿ, ಕರ್ಟನ್ ರಾಡ್ ಆಗಲಿ ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ವಿ-ಗಾರ್ಡ್ ಫ್ಯಾನ್ ಯೂಸ್ ಮಾಡಿದ್ದಾರೆ. ನೋಡಿ, ವಿ-ಗಾರ್ಡ್ ಫ್ಯಾನ್ ಎಲ್ಲ ಕ್ವಾಲಿಟಿಯಾಗಿ ಮಾಡಿದ್ದಾರೆ. ಈ ಮನೆ ಬಂದು ವಿಸಿಟ್ ಮಾಡಿ. ಈ ಮನೆ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀವಿ. ನನ್ನ ಹೆಸರು ಶಿವು ಅಂತ. JP ನಗರ ರಿಂಗ್ ರೋಡಿಂದ ಈ ಮನೆಗೆ 1 ಕಿಲೋಮೀಟರ್ ಆಗುತ್ತೆ. ದಟ್ಕಳ್ಳಿ ಮೇನ್ ರೋಡ್ ಮತ್ತು JP ನಗರ ರಿಂಗ್ ರೋಡ್ ಇದೆಯಲ್ಲ, ಆ ಕಡೆಯಿಂದ 1 ಕಿಲೋಮೀಟರ್ ಆದರೆ ನಿಮಗೆ ಟೋಟಲಿ ಹೇಳ್ಬೇಕಂದ್ರೆ ಮೈಸೂರು ಔಟರ್ ರಿಂಗ್ ರೋಡಿಂದ ಇನ್ನೊಂದು ಪೆರಿಪೆಲ್ ರಿಂಗ್ ರೋಡ್ ಆಗ್ತಾಯಿದೆ. ಪೆರಿಪೆಲ್ ರಿಂಗ್ ರೋಡ್ ಒಳಗಡೆಗೆ ಈ ಮನೆ ಬರುತ್ತೆ. ಗ್ರೇಟರ್ ಮೈಸೂರು ಅಂಡರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಕಮೋಡ್ ಹಾಕಿದ್ದಾರೆ. ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ರೂಮ್ಗೆ. ಒಂದು ರೂಮ್ಗೆ ಯಾವುದೇ ಅಟ್ಯಾಚ್ ಬಾತ್ರೂಮ್ ಬರೋದಿಲ್ಲ, ಒಂದು ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವುಡ್ಡಲ್ಲೇ ಪಾರ್ಟೇಷನ್ ಮಾಡಿದ್ದಾರೆ. ಪೂಜಾ ರೂಮ್. ಕೆಲವ್ರು ಅಂತಾರೆ ಸೌತ್ ಫೇಸಿಂಗ್ಗೆ ಮೈನ್ ಡೋರ್ ಎದುರುಗಡೆನೇ ಪೂಜಾ ರೂಮ್ ಬಂದ್ಬಿಡುತ್ತೆ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತಾರೆ. ಬಟ್ ನೋಡಿ, ಮೈನ್ ಡೋರ್ ಇಲ್ಲಿದೆ. ನೀವು ಮೈನ್ ಡೋರಿಂದ ನೀವು ನೋಡಿದಾಗ ಪೂಜಾ ರೂಮ್ ಸೈಡ್ಗಿದೆ, ಅಂದರೆ ಬೆಡ್ರೂಮ್ ಬರುತ್ತೆ. ನಿಮಗೆ ಬೆಡ್ರೂಮ್ ಡೋರ್ ಬರುತ್ತೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ. 100% ವಾಸ್ತು ಇದೆ ಮನೆ. ಡೈನಿಂಗ್ ಹಾಲ್ ಇದು 6x1 ಟೇಬಲ್ ಹಾಕ್ಬೋದು, ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ಇದು. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಮನೆಗೆ ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಟಾಟಾ ಸ್ಟೀಲು, ರೆಡ್ ಬ್ರಿಕ್ಸ್ ಯೂಸ್ ಮಾಡಿರ್ತಾರೆ. ನೋಡಿ, ಮಾಡ್ಯುಲರ್ ಕಿಚನ್, ಇಟಾಲಿಯನ್ ಕಿಚನ್ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿ ಸ್ಟೋರೇಜ್ ಎಲ್ಲ ತುಂಬ ಜಾಸ್ತಿ ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ. ಸ್ಟೋರೇಜ್ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಮೇಲ್ಗಡೆನೂ ಸ್ಟೋರ್ ಇದೆ. ಮತ್ತು ಒಂದು ಚಿಮಣಿ, ಕಾಂಪ್ಲಿಮೆಂಟ್ರಿ ಆಗಿ ಚಿಮಣಿ ಕೊಟ್ಟಿದ್ದಾರೆ. ಏನಕ್ಕೆ ಚಿಮಣಿ ಹಾಕ್ತಾರೆ ಅಂದರೆ, ಚಿಮಣಿ ಏನೂ ಆಗಲ್ಲ, ನೀವು ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಬಿಟ್ಟರೆ ಬೇರೆ ಏನಿಲ್ಲ. ಸೋಲಾರ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಸೋಲಾರ್ ಕೊಡೋದ್ರಿಂದ ಅದಕ್ಕೂ ಸೋಲಾರ್ ಹಾಕಿ ಬಿಡೋಕ್ಕಾಗಲ್ಲ, ಯೂಸ್ ಮಾಡಬೇಕು. ಹಂಗಾಗಿ ಚಿಮಣಿ ಕೊಡ್ತಾರೆ. ಎಲ್ಲ ರೂಮ್ಗೂ ಫ್ಯಾನ್ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ಆಗಿದೆ. ಕರ್ಟನ್ ರಾಡ್, ಎಲ್ಲ ರೂಮಲ್ಲೂ ಕರ್ಟನ್ ರಾಡ್ ಆಗಿದೆ. ವಾರ್ಡ್ರೋಬ್ ಇದೆ. ನೋಡಿ, ಇಲ್ಲಿ ನಿಮಗೆ ಈ ಕಡೆಯಿಂದ ನೀವು ಹಾಕಿದ್ರೂ 8ರಿಂದ 9 ಅಡಿ ಕಾಟ್ ಹಾಕ್ಬೋದು. ಈ ಕಡೆಯಿಂದ ಹಾಕಿದ್ರೂ 10ರಿಂದ 12 ಅಡಿ ಕಾಟ್ ಹಾಕ್ಬೋದು. ಲೆಂತು ಹಿಂಗೆ ನೀವು ಇಡ್ತು ನೋಡಿದ್ರೆ 8 ಅಡಿವರೆಗೂ, ಇಲ್ಲಿವರೆಗೂ ಹಾಕೊಂಡ್ರು ನೀವು 8 ಅಡಿ ಕಾಟ್ ಹಾಕ್ಬೋದು. ಆ ಥರ ತುಂಬ ಚೆನ್ನಾಗಿದೆ. ನೋಡಿ, ಈ ವಾಲೆ 8 ಅಡಿ ಇದೆ. 8 ಅಡಿ ಇದೆ ಈ ವಾಲು. ಇಲ್ಲಿ ಕಾಟ್ ಆರಾಮಾಗಿ ಹಾಕೊಬೋದು. ತುಂಬ ಚೆನ್ನಾಗಿದೆ ಮನೆ. ತಪ್ಪದೆ ಬಂದು ವಿಸಿಟ್ ಮಾಡಿ. ನಾನು ಕೇಳ್ಕೊಳೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಬ್ಯಾಡ್ ಕಮೆಂಟ್ಸ್ ಆಗಲಿ ಏನೂ ಹಾಕ್ಬೇಡಿ ದಯವಿಟ್ಟು.
ಬೇಡದೇ ಇರೋ ವಿಡಿಯೋಗಳಿಗೆಲ್ಲ ಲೈಕ್ ಸೂಪರು ಚೆನ್ನಾಗಿದೆ ಅಂತ ಹಾಕ್ತೀರಾ. ದಯವಿಟ್ಟು ಇದೆಲ್ಲ ಒಂದು ಜೀವನಕ್ಕೋಸ್ಕರ ಮಾಡೋವಂಥ ವಿಡಿಯೋಗಳು, ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ. ನೋಡಿ ಶವರ್ ಎಲ್ಲ ಫಿಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಜಸ್ಟ್ ಸ್ನಾನದ ಮನೆ, ಬಾತ್ರೂಮ್ ಅಷ್ಟೇ. ಇಲ್ಲಲ್ಲಿ ಯಾವುದೇ ಟಾಯ್ಲೆಟ್ ಆಗಲಿ ಇನ್ನೊಂದು ಇಲ್ಲ. ಇದು ಬ್ಯಾಕ್ ಯೂಟಿಲಿಟಿಗೂ ನಿಮ್ಗೆ ಆಲ್ಮೋಸ್ಟ್ 2.5-3 ಅಡಿ ಸೆಟ್ ಹಿಂದೆಗಡೆ ಬ್ಯಾಕ್ ಯೂಟಿಲಿಟಿ. ಹಿಂದೆಗಡೆ ನಿಮ್ಗೆ ವೆಂಟಿಲೇಷನ್ ಪ್ರಾಬ್ಲಮ್ ನೋಡಿ, ಹಿಂದೆಗಡೆ ಮನೆ ಇದೆ ಆದರೂ ಬೆಳಕಿದೆ. ಇಲ್ಲಿ ಸಂಪ್ ಬರುತ್ತೆ. ಸಂಪು ನಿಮಗೆ 8,000 to 9,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು, ಟ್ಯಾಂಕು ಅಷ್ಟೇ. 8,000 to 9,000 ಲೀಟರ್ ಕೆಪಾಸಿಟಿ ಬರುತ್ತೆ. ಯಾಕಂದರೆ ಸಿಂಗಲ್ ಫ್ಲೋರ್ ತಗೊಂಡವ್ರು ಯಾರೂ ಸಿಂಗಲ್ ಫ್ಲೋರಲ್ಲಿ ಉಳಿಬೇಕು ಅಂತ ಇದು ಮಾಡಲ್ಲ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂತ ಕಟ್ಕೊತಾರೆ. ಸೊ ಹಂಗಾಗಿ ಮುಂಚಿತವಾಗಿ 9,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಮಾಡೋರೆ. ಈಗ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮತ್ತು ರೆಡ್ ಬ್ರಿಕ್ಸು ಅಂತ ಹೇಳಿದೆ ನೋಡಿ. ಪಿಲ್ಲರ್ ಯಾವ ಥರ ಬಿಟ್ಟಿರ್ತಾರೆ ಕಂಟಿನ್ಯೂಟಿಗೆ, ಫ್ಯೂಚರ್ಗೆ ನೀವು ಯಾವಾಗಾದರೂ ಕಟ್ಕೊಬೇಕು ಅಂದಾಗ ಯಾವ ಥರ ಪಿಲ್ಲರ್ ಬಿಟ್ಟಿರ್ತಾರೆ ಪ್ರತಿಯೊಂದು ತೋರಿಸ್ತೀನಿ. ಸ್ಟೆಪ್ಸು ಅದೇ ತುಂಬ ಚೆನ್ನಾಗಿದೆ, ತುಂಬ ಏಜ್ ಆದವರು ಹತ್ಬೋದು ನೋಡಿ. ಪಿಲ್ಲರ್ ಕಂಟಿನ್ಯೂಟಿ ಕೊಟ್ಟಿದ್ದಾರೆ. ಇದೆಲ್ಲ ಪಿಲ್ಲರೇ ನೋಡಿ, ಕಾಣ್ತಾ ಇರೋ ಪೂರ್ತಿನೂ ಪಿಲ್ಲರೇ. ಫುಲ್ಲು ಡೆವಲಪ್ ಏರಿಯಾ, ಎಲ್ಲ ಕಡೆನೂ ಮನೆಗಳಿದ್ದಾವೆ. ಇದು 1,05,00,000 ಹೇಳ್ತಾ ಇದ್ದಾರೆ ಪ್ರೈಸು. ನೆಗೋಷಿಯಬಲ್ ಇದೆ, ಹೇಳೋ ಪ್ರೈಸಲ್ಲಿ ಪ್ರತಿಯೊಂದು ಪ್ರೈಸಲ್ಲೂ ನೆಗೋಷಿಯಬಲ್ ಇದೆ. ಆಗಲೇ ನಿಮ್ಗೆ ಹೇಳಿದೆ ಸೋಲಾರ್ ಯಾಕೆ ಹಾಕಲ್ಲ ಅಂತ. ನೋಡಿ ಕಾಂಪ್ಲಿಮೆಂಟ್ರಿ ಆಗಿ ಈ ಮನೇಲಿ ಒಂದು ಸೋಲಾರ್ ಸಹ ಕೊಟ್ಟಿದ್ದಾರೆ ನೋಡಿ. ಸೋಲಾರ್ ಮುಚ್ಚಿಬಿಟ್ಟಿದ್ದಾರೆ, ಯಾಕಂದರೆ ಯೂಸ್ ಮಾಡಲಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಮುಚ್ಚಿದ್ದಾರೆ. ತುಂಬ ಚೆನ್ನಾಗಿದೆ. ಅಪ್ಕಮಿಂಗ್ ಕಬ್ಬಿನಿ ವಾಟ್ರ್ ಇದೆ ಇಲ್ಲಿಗೆ. ಇಲ್ಲಿ ನಿಮ್ಗೆ ಇನ್ನೊಂದು 5 to 6 ತಿಂಗಳಲ್ಲಿ ಕಬ್ಬಿನಿ ವಾಟ್ರ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ತಪ್ಪದೆ ಬಂದು ಈ ಮನೇನ ವಿಸಿಟ್ ಮಾಡಿ. ನಿಮ್ಮ ಪ್ರಾಪರ್ಟೀಸ್ ಏನೋ ಸೇಲ್ ಇದ್ದರೆ ಇದೇ ಥರ ವಿಡಿಯೋ ಹಾಕಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಪ್ರಾಪರ್ಟೀಸ್ ಅಂತ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರಾಪರ್ಟೀಸ್ಗೂ ಇದೇ ಥರ ನಾವು ವಿಡಿಯೋ ಹಾಕ್ತೀವಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.